ಸುನಿಲ್ ಮತ್ತೊಮ್ಮೆ ಇದ್ದಾರೆ. ಸುನಿಲ್, ಒಂದು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನಗಳು ಬೇಕಾಗುತ್ತೆ. ಒಂದು ಈಗ ದರ್ಶನ ಅಭಿಮಾನಿಗಳಿಗೆ ಒಂದಿರ್ಬೋದು, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅಂತೇಳಿ. ಆ ರೀತಿ ಎಷ್ಟು ದಿನಗಳ ನಂತರ ಅಂತೇಳಿ ಒಂದು ಊಹಿಸ್ಕೊಳ್ಬೋದು? ಎಸ್ ಜಯಪ್ರಕಾಶ್, ಸದ್ಯಕ್ಕಿರೋ ಒಂದು ಮಾಹಿತಿ ಪ್ರಕಾರ ಕಡಿಮೆ ಅಂದರೂ 6 ರಿಂದ 8 ತಿಂಗಳುಗಳ ಕಾಲ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಿದೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿರುವಂಥ ಕೇಸುಗಳಲ್ಲಿ ಒಂದೊಂದು ಸಲ 3 ತಿಂಗಳು 4 ತಿಂಗಳು ಕೆಲವೊಮ್ಮೆ 6 ತಿಂಗಳುಗಳ ಕಾಲಾವಕಾಶ ಕೂಡ ಇರುತ್ತೆ. ಆ್ಯಂಡ್ ಈ ಹೈ ಪ್ರೊಫೈಲ್ ಕೇಸುಗಳಂತ ಬಂದಂಥ ಟೈಮ್ನಲ್ಲಿ ಯೂಶುವಲ್ ಆಗಿ ನಾವು ಈ ಹಿಂದೆ ನೋಡಿರುವಂಥ ಘಟನೆಗಳನ್ನು ನೋಡಿದರೆ ನ್ಯಾಯಾಧೀಶರು ಜಾಮೀನು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಅಂತ ಹೇಳಿದರೆ ಇವರೆಲ್ಲರೂ ಕೂಡ ಪ್ರಭಾವಿಗಳಿರ್ತಾರೆ. ನಾಳೆ ದಿನ ಹೊರಗಡೆ ಹೋದರೆ ಮತ್ತೆ ಇನ್ನೇನಾದರೂ ಈ ಸಾಕ್ಷ್ಯನಾಶ ಮಾಡುವಂಥದ್ದು ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದು ಈ ಥರದ್ದು ಯಾವ್ದಾದ್ರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಜಾಮೀನನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ನಡೆದಿರುವಂತಹ ಎಲ್ಲ ಒಂದು ಹೈ ಪ್ರೊಫೈಲ್ ಕೇಸುಗಳ ರೀತಿಯನ್ನು ನೋಡಿದರೆ ಕಡಿಮೆ ಅಂದರೂ 6 ರಿಂದ 8 ತಿಂಗಳ ಕಾಲ ಜಾಮೀನು ಸಿಗಲ್ಲ ಅಂತ ಅನಿಸ್ತಿದೆ. ಆ್ಯಂಡ್ ಜನರಿಗೊಂದು ಕುತೂಹಲ ಇರ್ಬೋದು, ಮತ್ತೊಂದು ಪ್ರಶ್ನೆ ಕೂಡ ಇರ್ಬೋದು, ಯಾಕೆ ಯಾವ ಕಾರಣಕ್ಕೋಸ್ಕರ ಬೇರೆ ಕೇಸ್ಗಳಲ್ಲೆಲ್ಲಾದರೆ ಜಾಮೀನು ಸಿಗತ್ತಲ್ವಾ ಅಂತ ಹೇಳ್ಬಿಟ್ಟು. ಈ ಕೇಸ್ನ ಗಂಭೀರತೆ ಮತ್ತು ಇದನ್ನು ನಾಳೆ ದಿನ ತನಿಖಾಧಿಕಾರಿಗಳು ಕೋರ್ಟಿಗೆ ಪ್ರೂವ್ ಮಾಡುವಂಥ ಅಗತ್ಯ ಇರುವಂಥ ರೀತಿಗಳು ಇದೆಲ್ಲವನ್ನು ಕೂಡ ಮನಗೊಳ್ಳುವಂತಹ ಕೋರ್ಟು ಈ ಕೇಸಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಅಷ್ಟು ಬೇಗ ಜಾಮೀನನ್ನು ಕೊಡುವಂಥ ಸಾಧ್ಯತೆಗಳು ಇಲ್ಲ. ಬಹಳ ಅದ್ಭುತವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋದ್ರು. ಆಮೇಲೆ ಜನರಿಗೆ ಅರ್ಥವಾಗುವ ಹಾಗೆ ನಾವು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಬಾಕಿದ್ದು ಜಾಮೀನು ಕೊಡ್ತು ನೋಡಿ 8 ತಿಂಗಳ ಕಾಲ. ನಿಮಗೊಂದು ವಿಚಾರ ನೆನಪಿರಲಿ, ಮೊನ್ನೆ ಕೂಡ ಸುನಿಲ್ ಹೇಳ್ತಾ ಇದ್ರು 2017ರಲ್ಲಿ ಗೌರಿ ಲಂಕೇಶ್ ಹತ್ಯೆ ಆಗುತ್ತೆ. ಅದರ ಟ್ರಯಲ್ ಇನ್ನೂ ಶುರುವಾಗಿಲ್ಲ. ಆದರೆ ಆ ಕೊಲೆ ಮಾಡಲ್ಪಟ್ಟವರು ಅಂತ ಹೇಳಲ್ಪಡುವ ಆರೋಪಿಗಳು, ನಾಟ್ ಅಪರಾಧಿ, ಒನ್ಸ್ ಅಗೇನ್ ಅಪರಾಧಿ ಅಲ್ಲ, ಆರೋಪಿಗಳು 2017ಕ್ಕೆ ಒಳಗೋಗಿದ್ದಾರೆ, ಜೈಲಲ್ಲಿದ್ದಾರೆ. ಇಲ್ಲಿ ತನಕ ಅವರಿಗೆ ಬೇಲ್ ಸಿಕ್ಕಿಲ್ಲ, ಜಾಮೀನು ಸಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ, 7 ವರ್ಷಗಳಿಂದ ಇದ್ದಾರೆ, 7 ವರ್ಷಗಳಿಂದ. ಹಾಗಾಗಿ ಖಚಿತ ಮಾಹಿತಿ ಏನಪ್ಪ ಅಂತಂದರೆ, ಒಂದು ಇಂಥ ಕೊಲೆ ಕೇಸಲ್ಲಿ ನಿಮಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಲೇಬೇಕು 3 ತಿಂಗಳಲ್ಲಿ. 3 ತಿಂಗಳಲ್ಲಿ ಮುಗಿಬೇಕು ಎನ್ಕ್ವೈರಿ ಅಂದರೆ ಇವರ ತನಿಖೆ. ಅದಾದ ನಂತರ ಎಲ್ಲ ಕೆಲಸ ಕೋರ್ಟದ್ದು. ಆರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಇಂಗ್ಲೀಷಲ್ಲಿ 3 ತಿಂಗಳೊಳಗೆ ಮಾಡಬೇಕು. ಈ ಕೊಲೆ ಕೇಸಲ್ಲಿ 90 ಡೇಸ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾತ್ರ ಕೊಡೋದು. ಆದರೆ 3 ತಿಂಗಳಾದ ನಂತರ ಕೂಡ 8 ತಿಂಗಳ ತನಕ ದರ್ಶನ್ ಮತ್ತು ಈ ಗ್ಯಾಂಗ್ ಹೊರಗೆ ಬರುವಂಥ ಸಾಧ್ಯತೆ ಇಲ್ಲ. ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್. ದರ್ಶನ್ ಪತ್ನಿಗೆ ಸತತ 5.5 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಟಿಸ್ ನೀಡಿದ್ದ ಹಿನ್ನೆಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನವೇ ವಿಚಾರಣೆಗೆ ಹಾಜರಾಗಿದ್ರು ವಿಜಯಲಕ್ಷ್ಮಿ. ಪತಿಯ ನಂತರ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ದರ್ಶನ್ ಬಟ್ಟೆ ಶೂ ಕುರಿತಂತೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ಪೊಲೀಸರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ವಿಜಯಲಕ್ಷ್ಮಿ ಅವರು ಉತ್ತರಿಸಿದ್ದಾರಂತೆ. ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದರೆ ಪತಿ ದರ್ಶನ್ ನಂತರ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಕಾದಿದೆ ಅನ್ನುವಂತಹ ಪ್ರಶ್ನೆ. ಗಂಡನನ್ನ ಆಚೆ ತರಬೇಕು ಅಂತ ಹೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇರೋದು, ವಕೀಲರನ್ನು ಕೂಡ ನೇಮಿಸಿರೋದು. ಅದರ ಮಧ್ಯೆ ಸ್ವತಃ ವಿಜಯಲಕ್ಷ್ಮಿಗೆ ಈಗ ನೋಟಿಸ್ ನೀಡಿ ವಿಚಾರಣೆಗೆ ಪೊಲೀಸರು ಕರೆದಿದ್ರು.